ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತ. ನಾನೀಗ ನಿಮಗೆ ಇವತ್ತಿನ ಅಭ್ಯಾಸದಲ್ಲಿ ಸ್ಪೆಷಲಿ ಹಾರ್ಟಿಗೆ ಸಂಬಂಧಪಟ್ಟಿರೋಂಥದ್ದು ಆಸನಗಳನ್ನ ನಾವು ಮಾಡಿಸ್ತೀವಿ. ಈಗ ಸಾಮಾನ್ಯವಾಗಿ ಥೈರಾಯ್ಡ್, ಬ್ಯಾಕ್ ಪೇಯ್ನ್, ಡಯಾಬಿಟಿಸ್ ಅನ್ನೋದು ಎಲ್ಲ ಕಡೆಯೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದಲ್ಲದೆ ಈಗ ಇನ್ನೊಂದು ಜಾಸ್ತಿ ಜನಗಳಿಗೆ ಡಿಸೀಸ್ ಬರ್ತಾ ಇರೋದು ಹಾರ್ಟ್ ಪ್ರಾಬ್ಲಮ್ಸ್, ಬ್ಲಾಕೇಜಸ್. ಐ ಡೋಂಟ್ ನೋ ಯಾಕೆ ಇದು ಆಗ್ತಾಯಿದೆ, ಅದು ಅನ್ನೋನ್ ಕಾಸ್ ಇದೆ, ಆದರೆ ಇನ್ನೂ ಸರಿಯಾಗಿ ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಮೇ ಬಿ ಫುಡ್ ಹ್ಯಾಬಿಟಲ್ಲಿ ಆಗಿರ್ಬೋದು, ಡ್ರಿಂಕಿಂಗ್ ಹ್ಯಾಬಿಟಲ್ಲಿ ಆಗಿರ್ಬೋದು ಬರುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಡ್ರಿಂಕಿಂಗ್ ಹ್ಯಾಬಿಟ್ ಇಲ್ಲ ಅಂದರೂ ಕೂಡ ಬ್ಲಾಕೇಜಸ್ ಬಂದಿರುತ್ತೆ. ಸೊ ಆ ಥರ ತುಂಬ ಕೇಸಸ್ಗಳು ಇದೆ. ಆದರೆ ನಾರ್ಮಲಿ ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ನಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಆ ಬ್ಲಾಕೇಜಸ್ನ ನಾವು ಕಡಿಮೆ ಮಾಡ್ಕೋಬೋದು. ಈಗ ಆಲ್ರೆಡಿ ಸರ್ಜರಿ ಆಗಿರೋರಿಗೆ ಒಂದು 3 months, 4 months, 5 months, 6 months ಆದಮೇಲೆ ಕೆಲವು ಎಕ್ಸಸೈಸ್ನ ಮಾಡಿ ಅಂತ ಹೇಳ್ತಾರೆ. ಸಿಂಪಲ್ ಬ್ರೀದಿಂಗ್ ಎಕ್ಸಸೈಸಸ್, ಆಮೇಲೆ ಫಿಸಿಯೋಥೆರಪಿ ಎಲ್ಲ ಕೊಡ್ತಾರೆ. ಸೊ ನಾವೇನು ಮಾಡ್ತೀವಿ ಇಲ್ಲಿ, ಅದು ಅವರಿಗೆ ಅಂತಲೇ ಒಂದು ಆಸನ ಇದೆ. ಅವ್ರಿಗೆ ಅಷ್ಟೇ ಅಲ್ಲ, ಬೇರೆಯವರು ಕೂಡ ಈ ಆಸನ ಮಾಡಿದ್ರೆ ಪ್ರಿವೆನ್ಷನ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ರೀತಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ, ಆಯಿತಾ. ಸೊ ಇದಕ್ಕೆ ನಾವು ಪ್ರಾಪ್ಸ್ನ ಯೂಸ್ ಮಾಡ್ತೀವಿ. ಪ್ರಾಪ್ಸ್ ಅಂದರೆ ಈ ಬೋಲ್ಸ್ಟರ್. ನಾನು ಈ ಬೋಲ್ಸ್ ಮೇಲೆ ಕೂತ್ಕೊಂಡಿದ್ದೀನಲ್ಲ, ಯಾರಿಗೆ ವಜ್ರಾಸನದಲ್ಲಿ ಕೂರಲಿಕ್ಕೆ ಆಗಲ್ಲ ಕೆಳಗಡೆ, ಈ ಬೋಲ್ಸ್ಟರ್ ಮೇಲೆ ಈ ಥರ ಕೂತ್ಕೋಬೋದು. ಹೇಗೆ ನಾವು ಕುದುರೆ ಮೇಲೆ ಕೂತ್ಕೊತೀವಿ, ಅದೇ ಥರ ಈ ಬೋಲ್ಸ್ಟರ್ ಮೇಲೆ ನಾವು ಕೂತ್ಕೊತೀವಿ. ಸೊ ಈಗ ಮಡ್ಡಿಗೆ ಮಡಿಸ್ಬಿಟ್ಟು ಇದ್ರ ಮೇಲೆ ಕೂತ್ಕೊಂಡಾಗ ಇನ್ನೂ ಇದು ಪ್ರೆಷರ್ ಜಾಸ್ತಿ ಬಂತು ಆ್ಯಂಕಲ್ಗೆ ಅಂತಂದರೆ ಇನ್ನೊಂದು ಬೋಲ್ಸ್ಟರ್ನ ಕೊಟ್ಬಿಟ್ಟು ಈ ಥರ ಕೂರ್ಬೋದು. ಈ ಥರ ದಿಂಬು, ಈ ಥರ ಬೆಡ್ಶೀಟ್ ಈ ಥರ ಕೊಟ್ಟರೆ ನಿಮಗೆ ಇನ್ನೂ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ, ಸ್ವಲ್ಪ ಮೇಲಿರುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ, ಕೂತ್ಕೋಬೋದು. ಇದು ಮೊದಲನೇ ಪೊಸಿಷನ್, ವಜ್ರಾಸನ. ಸೊ ನಾವೀಗ ಮಾಡೋಣ ಸೂಕ್ತ ವೀರಾಸನ, ಸೂಕ್ತ ವಜ್ರಾಸನ ಅಂತ ನಾವು ಇದನ್ನೇ ಕರಿತೀವಿ. ಸೊ ನಾವು ಇದು ಆಸನ ಹೇಗಿರುತ್ತೆ ಅಂತ ತೋರಿಸ್ತೀವಿ ನೋಡಿ. ಈ ಪಿಕ್ಚರ್ನಲ್ಲಿ ಇದು ನೋಡಿದ್ರೆ ರಿಕ್ಲೈನಿಂಗ್ ಹೀರೋ ಪೋಸ್. ಹಾಂ ನೋಡಿ, ಪಾಶ್ಚರ್ ಈ ಥರ ಬರುತ್ತೆ. ತುಂಬ ಸುಲಭ ಮಾಡೋದು ನೋಡಿ, ಈ ಥರ ಬರುತ್ತೆ ಆಸನ. ಎಷ್ಟು ಬ್ಯೂಟಿಫುಲ್ಲಾಗಿ ಈ ಪಾಶ್ಚರ್ ಮಾಡಿ ತೋರಿಸಿದ್ದಾರೆ. ಈ ಪಿಕ್ಚರೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದನ್ನು ನಮಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಈ ಬೋಲ್ಸ್ಟರ್ನ ನಾವು ಹೀಗೆ ಇಟ್ಕೋಬೇಕು, ಆಯಿತಾ. ಈ ಒಂದು ಬ್ಲ್ಯಾಂಕೆಟ್ನ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇಲ್ಲಿ ಇಡಬೇಕು, ಆಯಿತಾ. ಇದೇ ನಿಮಗೆ ದಿಂಬು. ಎಷ್ಟು ಸುಲಭವಾಗಿ ಇದನ್ನು ಮಾಡೋಕ್ಕಾಗುತ್ತೋ ಅಷ್ಟೇ ಇದು ನಿಮಗೆ ಬೆನಿಫಿಟ್ ಸಿಗುತ್ತೆ. ಯಾರಿಗೆ ಎಸ್ಪೆಷಲಿ ಬ್ಲಾಕೇಜಸ್ ಇದ್ದು ಅವರಿಗೆ ಸ್ಟೆಂಟ್ ಹಾಕಿರೋರು, ಇಲ್ಲಾಂದರೆ ಬೈಪಾಸ್ ಸರ್ಜರಿ ಆಗಿರೋರು, ಆಫ್ಟರ್ 3 months, ಆಫ್ಟರ್ 6 months ಅವರಿಗೆ ಈ ಆಸನವನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಯಾಕೆಂದರೆ ಮತ್ತೆ ಅವರಿಗೆ ಈಸಿಯಾಗಿ ಇದು ಬ್ಲಡ್ ಫ್ಲೋ ಆಗಲಿಕ್ಕೆ, ಪಂಪಿಂಗಿಗೆ ಹೆಲ್ಪ್ ಮಾಡುತ್ತೆ. ಯಾರಿಗೆ ಇಲ್ಲ ಅವರು ಕೂಡ ಇದನ್ನು ಮಾಡ್ಬೋದು ನಾರ್ಮಲಾಗಿ. ಇದು ಮುಂದೆ ಬರೋದಿಲ್ಲ. ನಾರ್ಮಲ್ ವಜ್ರಾಸನ ಬಂದರೆ ಕೂತ್ಕೋಬೇಕು. ವಜ್ರಾಸನನೇ ಬರೋಲ್ಲ ಅಂತಂದಾಗ ಇನ್ನೊಂದು ಬೋಲ್ಸ್ಟರ್ನ ಹಾಕ್ಕೊಂಡು ಕೂತ್ಕೋಬೋದು. ಸೊ ನಾರ್ಮಲಿ ಈ ರೀತಿ ಕೂರೋದು, ಕೂತ್ಬಿಟ್ಟು ಈ ಎಡ್ಜಲ್ಲಿ ನಾವು ಈ ಹಿಪ್ಪನ್ನು ಕೊಡಬೇಕು. ನಿಧಾನವಾಗಿ ಎಲ್ಬೂ ಸಪೋರ್ಟಿಂದ ನಿಧಾನ ಮಲ್ಕೋಬೇಕು. ಮಲ್ಕೊಂಡು ಮಂಡಿ ಕೂಡಿಸ್ಬೇಕು. ನಿಧಾನವಾಗಿ ನಿಮ್ಮ ತಲೆಯನ್ನು ಈ ಮ್ಯಾಟ್ ಮೇಲೆ ಒರಗಿಸ್ಬಿಟ್ಟು ಮಲ್ಕೊಂಡು ಆರಾಮಾಗಿ ಉಸಿರಾಡಬೇಕಷ್ಟೆ. ಎಲ್ಲಿ ಬರುತ್ತೆ ಸ್ಟ್ರೆಚ್ಚು? ಜಾಸ್ತಿ ಥೈಸಲ್ಲಿ ಬರುತ್ತೆ, ಅಬ್ಡಮನಿಗೆ ಬರುತ್ತೆ, ಟ್ರಂಕಿಗೆ ಬರುತ್ತೆ. ಈ ಹಾರ್ಟ್ ನೋಡಿ, ಈ ಸ್ಟರ್ನಮ್, ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಿದೆ, ಆಟೋಮೆಟಿಕಾಗಿ ಎಕ್ಸ್ಪ್ಯಾಂಡ್ ಆಗಿದೆ. ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಬ್ರೀತ್. ಈ ಪೊಸಿಷನಲ್ಲಿ ಡೀಪಾಗಿ ನಾರ್ಮಲಾಗಿ ಉಸಿರಾಡಬೇಕು. ಮೊದಲು ನಾರ್ಮಲಾಗಿ ಉಸಿರಾಡಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಬ್ರೀದ್ ಇನ್, ಬ್ರೀದ್ ಔಟ್. ನೋಡಿ, you can feel the expansion in your lungs.
ಸೊ ಎಷ್ಟು ನಿಮ್ಮ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೋ ಅಷ್ಟು ನಿಮ್ಮ ಬಾಡಿಗೆ, ನಿಮ್ಮ ಲಂಗ್ಸಿಗೆ, ನಮ್ಮ ಶ್ವಾಸಕೋಶಕ್ಕೆ ಆಕ್ಸಿಜನ್ ಸಿಗುತ್ತೆ. ಆಕ್ಸಿಜನ್ ಅಂತಂದರೆ ಆಮ್ಲಜನಕ. ಎಷ್ಟು ನಮಗೆ ಆಮ್ಲಜನಕ ಸಿಗುತ್ತೋ ನಿಮ್ಮ ಹಾರ್ಟ್ ಪಂಪಿಂಗಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಹಾರ್ಟ್ ಪಂಪಿಂಗ್ ಸರಿಯಾದ ರೀತಿ ಆದರೆ ಬ್ಲಡ್ ಫ್ಲೋ ಅಂದರೆ ಈಸಿ ಆಗುತ್ತೆ, ಪ್ಯೂರಿಫಿಕೇಷನ್ ಚೆನ್ನಾಗಾಗುತ್ತೆ, ಬ್ಲಾಕೇಜಸ್ ಬರೋದಿಲ್ಲ. ಸೊ ಇದು ಈಸಿಯೆಸ್ಟ್ ವೇ ಆಫ್ ಬ್ರೀದಿಂಗ್ ಅಂತಲೇ ಹೇಳ್ಬೋದು, ಪ್ರಾಣಾಯಾಮ ಅಂತಲೇ ಹೇಳ್ಬೋದು. ನಾವು ಕೂತ್ಕೊಂಡಾಗ ಯಾವ ರೀತಿ ಮಾಡ್ತೀವಿ, ಮಲ್ಕೊಂಡು ಮಾಡಿದಾಗ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗೋದ್ರಿಂದ, ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಜಾಸ್ತಿ ನಿಮಗೆ ಆಕ್ಸಿಜನ್ ಫ್ಲೋ ಆಗುತ್ತೆ, ನಿಮ್ಮ ಹಾರ್ಟ್ ಫಂಕ್ಷನ್ಗೆ ತುಂಬ ಒಳ್ಳೆಯದು. ಸೊ ಯಾವಾಗ ಹಾರ್ಟ್ ಫಂಕ್ಷನ್ ಚೆನ್ನಾಗಾಗುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ ಆಟೋಮೆಟಿಕಲಿ ಚೆನ್ನಾಗುತ್ತೆ. ಬ್ಲಡ್ ಪ್ಯೂರಿಫಿಕೇಷನ್ ಆಗೋದ್ರಿಂದ ಓವರಾಲ್ ನಿಮ್ಮ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಯು ಫೀಲ್ ಆಲ್ವೇಸ್ ಲೈಟ್. ನಿಧಾನವಾಗಿ ಎಲ್ಬೋ ಸಪೋರ್ಟಿಂದ ಮೇಲೆ ಬರಬೇಕು, ವಜ್ರಾಸನಲ್ಲಿ ಕೂತ್ಕೋಬೇಕು. ಮತ್ತು ಕೂತ್ಕೊಂಡು ಹೀಗೆ ಮತ್ತೆ ವಾಪಸ್ ಹೀಗೆ ಕೂತ್ಕೋಬೇಕು ವಜ್ರಾಸನದಲ್ಲಿ. ಈಗ ಈ ವಜ್ರಾಸನದಲ್ಲೇ ಕೂರೋಕ್ಕಾಗಿಲ್ಲ ಅಂತಂದಾಗ ಇನ್ನೊಂದು ಬೋಲ್ಸು ತೊಗೋಬೋದು ನೀವು. ಇನ್ನೊಂದು ಬೋಲ್ಸು ತೊಗೊಂಡು ಇದರ ಮೇಲೆ ಈ ಥರ ಕೂತ್ಕೊಬೇಕು. ಕೂತ್ಕೊಂಡು ಏನು ಮಾಡಿ, ಈ ಬ್ಲ್ಯಾಂಕೆಟ್ನ ಆ ಥರ ತೊಗೊಂಡು ನಿಧಾನಕ್ಕೆ ಕೈ ಪಕ್ಕ ಕೊಟ್ಬಿಟ್ಟು ಹಣೆನ ಹಿಂಗೆ ತಾಗಿಸಿ ನಾರ್ಮಲ್ ಉಸಿರಾಡಿ. ಇದಕ್ಕೆ ನಾವು ಶಶಾಂಕಾಸನ ಅಂತ ಕರಿತೀವಿ. ನಿಧಾನವಾಗಿ ವಜ್ರಾಸನಲ್ಲಿ ಕೂತ್ಕೊಳ್ಳಿ. ಈ ಶಶಾಂಕಾಸನ ಮಾಡೋದ್ರಿಂದ ಏನಾಗುತ್ತೆ, ನೀವೀಗ ಸೂಕ್ತ ವೀರಾಸನ, ಸೂಕ್ತ ವಜ್ರಾಸನ ಮಾಡಿರ್ತೀರಲ್ವ, ಅದರಿಂದ ಏನಾಗುತ್ತೆ, ಅದು ಇನ್ವರ್ಟೆಡ್. ಮತ್ತು ನಾರ್ಮಲೈಸ್ ಆಗಬೇಕು ಅಂತ ಅಂದಾಗ ನಾವು ಕಾಂಪ್ಲಿಮೆಂಟ್ರಿ ಥರ ಶಶಾಂಕಾಸನ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ನಿಮಗೆ ಹೆಡೇಕ್ ಬರೋದಾಗಲಿ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದಾಗಲಿ, ಇಲ್ಲಾಂದರೆ ಮೈಗ್ರೇನ್ ಬರೋದಾಗಲಿ ಆಗೋದಿಲ್ಲ. ಓಕೆ, ಅದನ್ನು ಅವಾಯ್ಡ್ ಮಾಡ್ಬೋದು. ಅದಕ್ಕೆ ನಾವು ಯಾವುದೇ ಒಂದು ಬ್ಯಾಕ್ವರ್ಡ್ ಬೆಂಡಿಂಗ್ ಅಂದರೆ ಇನ್ವರ್ಟೆಡ್ ಮೇಲ್ಮುಖವಾಗಿ ಮಾಡುವಂಥ ಆಸನ ಯಾವುದೇ ಮಾಡಿದ್ರು ಕೆಳಮುಖವಾದಂಥ ಆಸನನ ಮಾಡ್ತೀವಿ. ಪ್ರಾಪ್ಸ್ ಯೂಸ್ ಮಾಡಿದ್ರೂ ಸಹ ಪ್ರಾಪ್ಸ್ ಯೂಸ್ ಮಾಡಿ ನಾವು ಕಾಂಪ್ಲಿಮೆಂಟ್ರಿ ಸ್ಟ್ರೆಚಸ್ನ, ಕಾಂಪ್ಲಿಮೆಂಟ್ರಿ ಕೌಂಟ್ರ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ. ಯಾವುದೇ ನಾವು ಬ್ಯಾಕ್ ಬೆಂಡಿಂಗ್ ಮಾಡಿದ್ರೆ ಫಾರ್ವರ್ಡ್ ಬೆಂಡಿಂಗ್ ಮಾಡೋದು, ಅದೇ ಥರನೇ ಇದರಲ್ಲೂ ಕೂಡ ಫಾರ್ವರ್ಡ್ ಬೆಂಡಿಂಗ್ ಮಾಡ್ತೀವಿ, ಶಶಾಂಕಾಸನ ಈ ಥರ. ಇದನ್ನು ಮಾಡಿದಾಗ ಏನಾಗುತ್ತೆ, ನಾರ್ಮಲಾಗಿ ಇದನ್ನು ಈ ಆಸನ ಮಾಡೋದ್ರಿಂದ ಜಾಸ್ತಿ ಸಿವಿಯರೇ ಹೆಡೇಕ್ ಇದ್ದರೆ, ಮೈಗ್ರೇನ್ ಹೆಡೇಕ್ ಇದ್ದವರು ಈ ಪಾಶ್ಚರ್ ಸಡನ್ನಾಗಿ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಅರ್ಧ ಗಂಟೆ ನಿಮಗೆ ನಿಮ್ಮ ತಲೆನೋವನ್ನು ಕಡಿಮೆ ಮಾಡ್ಕೋಬೋದು. ತಲೆನೋವು, ಅರ್ಧ ತಲೆನೋವು ಏನೇ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡ್ಕೋಬೋದು. ಸೊ ತಲೆನೋವು ಕಡಿಮೆ ಆಯಿತು ಅಂದರೆ ಆಟೋಮೆಟಿಕಾಗಿ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಾಗ ನೀವು ಫೀಲ್ ಆಲ್ವೇಸ್ ಗುಡ್ ಆ್ಯಂಡ್ ಲೈಟ್. ನಮ್ಮ ಶರೀರ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಬಾಡಿ ಹಗುರಾಗುತ್ತೆ. ಹಗುರಾಗೋದ್ರಿಂದ ಯು ಫೀಲ್ ಗುಡ್, ಯು ಎಂಜಾಯ್ ಆ್ಯಕ್ಚುಯಲ್ ಯೋಗ ಪ್ರಾಕ್ಟೀಸ್. ವಜ್ರಾಸನ ಆಗೋದೇ ಇಲ್ಲ ಕೆಲವರಿಗೆ, ಮಂಡಿ ನೋವು ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಏನು ಮಾಡೋದು, ಅವಾಗ ಏನು ಮಾಡೋದು, ವಜ್ರಾಸನ ಮಾಡೋಕ್ಕೆ ಆಗೋದಿಲ್ಲಪ್ಪ, ಬೋಲ್ಸ್ಟರ್ ಮೇಲೂ ಕೂರೋಕ್ಕಾಗಲ್ಲ ನನಗೆ ಅಂತಾರೆ. ಅವ್ರಿಗೆ ಇನ್ನೊಂದು ಸೊಲ್ಯೂಷನ್ ಇದೆ, ಪ್ರಾಪ್ಸ್. ಹೇಗೆ ಇಲ್ಲಿ ನೋಡಿ, ಕಾಲನ್ನ ಮುಂದೆ ಚಾಚ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಇದಕ್ಕಿನ್ನ ಸುಲಭ ಬೇರೆ ಯಾವುದೂ ಇಲ್ಲ ಅಲ್ವಾ. ಸೊ ಇದನ್ನು ಮಾಡ್ಬೋದು ನಾವು, ನೋಡ್ಕೊಳ್ಳಿ, ನಾನು ಇದನ್ನು ಮಾಡಿ ತೋರಿಸ್ತೀನಿ. ಸೊ ನಾವು ಕರೆಕ್ಟಾಗಿ ಕೆಳಗೆ ಕೂರಬೇಕು, ಇಲ್ಲಿ ಈ ಎಡ್ಜ್ ಹತ್ರ ದಂಡಾಸನ ಪೊಸಿಷನ್ ಬರಬೇಕು. ಈ ಪೊಸಿಷನ್ ಫಸ್ಟ್ ಬರಬೇಕು. ಇದು ನಿಮ್ಮ ಟೈಲ್ ಬೋನಿಗೆ ಟಚ್ ಮಾಡಿರಬೇಕಿದು, ಆಯಿತಾ. ಟೋಸ್ ನಿಮ್ಮ ಕಡೆ ಇರಬೇಕು. ನಿಧಾನವಾಗಿ ಮಲ್ಕೊಳ್ಳೋದಷ್ಟೇ. ಇದನ್ನು ಸ್ವಲ್ಪ ಹಿಂದೆ ತಗೊಂಡು ಜಸ್ಟ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್. ನೋಡಿ, ಆಟೋಮೆಟಿಕ್ಕಾಗಿ ನಿಮ್ಮ ಥೊರಾಸಿಕ್ ಮಸಲ್ಸ್, ಈ ಥೊರಾಸಿಕ್ ಮಸಲ್ಸ್ ಅಂದರೆ ಚೆಸ್ಟ್ ಮಸಲ್ಸ್ಗೆ ಥೊರಾಸಿಕ್ ಮಸಲ್ಸ್ ಅಂತ ಹೇಳ್ತೀವಿ. ನಿಮ್ಮ ಹಾರ್ಟ್ ಫಂಕ್ಷನ್ಗೆ, ಲಂಗ್ ಫಂಕ್ಷನ್ಗೆ ಹೆಲ್ಪ್ ಮಾಡುವಂಥ ಮಸಲ್ಸ್. ಸೊ ಇದು ಈ ಥೊರಾಸಿಕ್ ಮಸಲ್ಸ್ ನಮ್ಮ ಹಾರ್ಟನ್ನು ಮತ್ತು ಲಂಗ್ಸನ್ನು ಪ್ರೊಟೆಕ್ಟ್ ಮಾಡುವಂಥ ಮಸಲ್ಸ್. ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ನಿಮ್ಮ ಹಾರ್ಟ್ ಫಂಕ್ಷನ್ ಮತ್ತು ನಿಮ್ಮ ಲಂಗ್ ಫಂಕ್ಷನ್ ಚೆನ್ನಾಗಾಗುತ್ತೆ. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಬ್ರೀತ್.
ನೋಡಿ, ದೇರ್ ಇಸ್ ಎನ್ ಈಸಿ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ. ನಿಮ್ಮ ಉಸಿರಾಟ ಸರಾಗವಾಗಿದೆ, ತುಂಬ ಸುಲಭವಾಗಿದೆ. ದೇರ್ ಈಸ್ ಎನ್ ಈಸಿ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ. ನಿಧಾನವಾಗಿ ಎಲ್ಬೋ ಸಪೋರ್ಟಿಂದ ಮೇಲೆ ಬನ್ನಿ. ಹಾಗೆ ಈ ಬೋಲ್ಸ್ಟರ್ನ ಮುಂದೆ ತೊಗೊಂಬನ್ನಿ. ಮುಂದೆ ತೊಗೊಂಡ್ಬಿಟ್ಟು ಈ ಮಂಡಿ ಮೇಲೆ ಇಟ್ಕೊಂಡು ನಿಧಾನವಾಗಿ ಟೋಸ್ ತಾಕ್ಸ್ಬಿಟ್ಟು ಹಣೆನ ಈ ದಿಂಬಿಗೆ ತಾಕ್ಸಿ. ಅಷ್ಟೆ. ಇದು ಕಾಂಪ್ಲಿಮೆಂಟ್ರಿ ಸ್ಟ್ರೆಚ್ ಆಯಿತು. ಯಾರಿಗಾದ್ರು ತುಂಬ ಓಡಾಟ ಮಾಡಿ ತುಂಬ ಹೊತ್ತು ಕೂತ್ಕೊಂಡು ಮಸಲ್ಸ್ ಸ್ಟಿಫ್ ಆಗಿದ್ದರೆ ಬ್ಯಾಕ್ನಲ್ಲಿ, ಆ ಬ್ಯಾಕ್ ಪೇನ್ನ ಗುಣ ಮಾಡ್ಕೋಬೋದು ಈ ಆಸನ ಮಾಡೋದ್ರಿಂದ. ವೀರಾಸನದಲ್ಲಾರ ಮಾಡಿ ಎಲ್ಲ ಹಾಗೆ ಶವಾಸನ ಥರ ಕಾಲು ನೇರ ಮಾಡಿ ಮಲ್ಕೊಂಡ್ರು ಕೂಡ ನಿಮಗಿದು ಬ್ಯಾಕ್ ಪೇನಿಗೂ ಕೂಡ ತುಂಬ ಒಳ್ಳೆಯದು. ಆ್ಯಸಿಡಿಟಿ, ಇಂಡೈಜೆಷನ್ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಗುಣ ಆಗುತ್ತೆ. ಇಷ್ಟು ಬೆನಿಫಿಟ್ ಇದೆ. ಬೇರೆ ಬೆನಿಫಿಟ್ ಬಂದುಬಿಟ್ಟು ಎಸ್ಪೆಷಲಿ ಸೈಂಟಿಫಿಕ್ ಥೆರಪ್ಯಾಟಿಕ್ ಬೆನಿಫಿಟ್ ಅಂತ ಬಂದಾಗ ಎಸ್ಪೆಷಲಿ ಫಿಸಿಕಲ್ ಆರ್ ಮೆಂಟಲ್ ಫಟೀಗ್ ಎಲ್ಲದನ್ನು ರಿಮೂವ್ ಮಾಡುತ್ತೆ. ಸೆಕೆಂಡ್, ಇಟ್ ರಿಲ್ಯಾಕ್ಸಸ್ ಆ್ಯಂಡ್ ಸೂದಸ್ ದ ಸಿಂಪಥಿಕ್ ನರ್ವ್ ಸಿಸ್ಟಮ್. ಸಿಂಪಥಿಕ್ ನರ್ವ್ ಸಿಸ್ಟಮ್ನ ಇದು ಕಾಮ್ ಮಾಡೋದ್ರಿಂದ ಏನಾಗುತ್ತೆ, ಮೈಗ್ರೇನ್ ಹೆಡೇಕ್ನ ಸ್ಟ್ರೆಸ್ನ ಕಡಿಮೆ ಮಾಡ್ದಂಗೆ ಆಗುತ್ತೆ ಅಲ್ವಾ. ಹಾಗೆ ಹೈ ಬ್ಲಡ್ ಪ್ರೆಷರ್, ಮೈಗ್ರೇನ್, ಸ್ಟ್ರೆಸ್ ಏನೇ ಇದ್ರೂ ಕೂಡ ಎಲ್ಲ ದೂರ ಮಾಡುತ್ತೆ. ನಾನು ಹೇಳಿದಾಗೆ ಎಸ್ಪೆಷಲಿ ಥೊರಾಸಿಕ್ ಮಸಲ್ಸ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ ಈಸಿ ಆಗುತ್ತೆ. ದೇರ್ ಈಸ್ ಎನ್ ಈಸಿ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ. ಆವಾಗ ಬ್ರೀದಿಂಗ್ ಪ್ರಾಬ್ಲಮ್ ಬರೋದಿಲ್ಲ. ಎಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೋ ಆಟೋಮೆಟಿಕಲಿ ನಿಮಗೆ ಹಾರ್ಟು ಕೂಡ ಪ್ರಾಬ್ಲಮ್ ಅಲ್ವಾ. ಸೊ ದೇರ್ ಈಸ್ ಎನ್ ಈಸಿ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ವೆನ್ ಯು ಓಪನ್ ದ ಥೊರಾಸಿಕ್ ಮಸಲ್ಸ್ ಥ್ರೂ ದಿಸ್ ಪಾಶ್ಚರ್. ಇದನ್ನು ಹೇಳಿದ್ದಾರೆ. ಸೊ ಇಷ್ಟು ಬೆನಿಫಿಟ್ ಇದೆ. ಅದಲ್ಲದೆ ಬೇರೆ ಬೆನಿಫಿಟ್ಟು, ಸರಿಯಾದ ಈ ಥರ ಒಂದು ನಿಮಿಷ ಈ ಪಾಶ್ಚರ್ನ 1 ನಿಮಿಷ 2 ನಿಮಿಷದವರೆಗೂ ಮಾಡ್ಬೋದು. ಯಾಕೆಂದರೆ ಈಸಿ ಇದೆ. ಎನಿಬಡಿ ಕ್ಯಾನ್ ಡೂ ದಿಸ್. ಡ್ರೀಮ್ಲೆಸ್ ಸ್ಲೀಪ್ ಬೇಕು, ಇಲ್ಲ ಟೆನ್ಷನ್ಲೆಸ್ ಸ್ಲೀಪ್ ಬೇಕು, ಡಿಸ್ಟ್ರ್ಯಾಕ್ಟೆಡ್ ಸ್ಲೀಪ್ಲೆಸ್ ಬೇಕು. ಅಂದರೆ ಡಿಸ್ಟ್ರ್ಯಾಕ್ಟ್ ಅಂದರೆ ತೊಂದರೆ, ಏನಾರು ಮಲಗಿದಾಗ ಏನಾರೋ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಅದು ಬೇಕು ಅಂದರೆ ಈ ಪಾಶ್ಚರ್ನ ಮಾಡಬೇಕು. ನಿಮಗೆ ವಿಲ್ ಗೆಟ್ ಡೀಪ್ ಸ್ಲೀಪ್ ಆ್ಯಂಡ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಟು ದ ಮೈಂಡ್. ಈಗ ನಾವು ಇನ್ನೇನು ಕಾಮನ್ ಇದು ತುಂಬ ಜನ ಕೇಳ್ತಿರ್ತಾರೆ ಹರ್ನಿಯಾಗೆ ಮತ್ತು ಸಯಾಟಿಕಾ ಪೇಯ್ನಿಗೆ ಏನಾದರೂ ಆಸನಗಳಿದೆಯಾ, ಸ್ಟ್ರೆಚಸ್ ಇದೆಯಾ ಅಂತ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ನಿಮಗೆ ತೋರಿಸ್ತೀನಿ. ಈ ಬುಕ್ನಲ್ಲಿ ಸಿಂಪಲ್ ಸ್ಟ್ರೆಚಸ್ ಇದೆ ನೋಡಿ. ಸುಪ್ತ ಪಾದಾಂಗುಷ್ಟಾಸನ ಅಂತ ಇದೆ. ಸೊ ನಾವೆಲ್ಲ ವಾರ್ಮಪ್ ಎಕ್ಸಸೈಸ್ ಮಾಡಿದ್ಮೇಲೆ, ಸಿಂಪಲ್ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ಮೇಲೆ ಈ ಆಸನ ಮಾಡೋದ್ರಿಂದ ಈ ಹರ್ನಿಯಾ, ಸಿಯಾಟಿಕ್ ಪೇಯ್ನ್ ಇದನ್ನೆಲ್ಲ ನಾವು ದೂರ ಮಾಡ್ಕೋಬೋದು. ಆಮೇಲೆ ಬ್ಯಾಕ್ ಸ್ಟಿಫ್ನೆಸ್ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡ್ಕೋಬೋದು. ಆಯಿತಾ. ಸೊ ಬ್ಯಾಕ್ ಹಾಕಿದ್ದವರು ಕೂಡ ಒಳ್ಳೆಯದು. ನೋಡಿ ಈ ಥರ ಪಾಶ್ಚರ್ ನೋಡ್ಕೊಳ್ಳಿ ಒಂದು ಸರಿ. ಐ ಆಮ್ ಶೋಯಿಂಗ್ ಯು ಸೊ ದಟ್ ಯು ವಿಲ್ ಗೆಟ್ ಇಟ್ ಫಸ್ಟ್. ಓಕೆ. ಸೊ ನಾವು ಇದನ್ನು ಮಾಡೋಣ. ಸೊ ಇದಕ್ಕೆ ಇಂಪಾರ್ಟೆಂಟಾಗಿ ನಮಗೆ 2 ಬೇಕಾಗಿರೋದು ಪ್ರಾಪ್ಸು. ಒಂದು ಬೆಲ್ಟು, ಇನ್ನೊಂದು ಬ್ರಿಕ್. ಆಯಿತಾ. ಮೊದಲು ನಾವು ನಿಧಾನವಾಗಿ ದಂಡಾಸನ ಪೊಸಿಷನ್ ಬರಬೇಕು. ನಿಮ್ಮ ಹೈಟಿಗೆ ತಕ್ಕಂಗೆ ನಿಮಗೆ ಯಾವ ಥರ, ಎಸ್ಪೆಷಲಿ ದೊಡ್ಡ ಬೆಲ್ಟ್ ತೊಗೊಂಡ್ರೆ ಒಳ್ಳೆಯದು. ನಿಮಗೆ ಒಂದು ಲೆಂತ್ ಸಿಗುತ್ತೆ. ಸೊ ಸ್ಟ್ರೆಂತ್ ಸಿಗೋದ್ರಿಂದ, ಲೆಂತ್ ಮತ್ತು ಸ್ಟ್ರೆಂತ್ ಎರಡೂ ಇರೋದ್ರಿಂದ ನಿಮಗೆ ಸ್ಟ್ರೆಚ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ನಾನು ಈಗ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಬ್ರಿಕ್ ಬೇಕು. ಏನಾದರೂ ಕೆಳಗಡೆ ಹೋದಾಗ ಸ್ಟ್ರೆಚ್ ಮಾಡುವಾಗ ಸಪೋರ್ಟಿಗೆ ಒಂದಿರಲಿ ಅಂತ. ಈಗ ನಾವು ನಿಧಾನವಾಗಿ ದಂಡಾಸನ ಪೊಸಿಷನ್ ಬರ್ತೀವಿ. ಮಲ್ಕೊಳ್ಳಿ. ಲೈ ಡೌನ್ ಆನ್ ದಿ ಬ್ಯಾಕ್. ಕೈನ ಎಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಮೇಲ್ಗಡೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಉಸಿರು ತಗೊಳ್ತಾ ಬಲಗಾಲನ್ನ ಎತ್ತಿ, ಟೋಸ್ ಎತ್ತಿ, ಟೋಸ್ ನಿಮ್ಮ ಕಡೆ ಇರಲಿ, ಹೀಲ್ ಔಟ್ ಮಾಡಿ. ಉಸಿರು ಬಿಡ್ತಾ ನಿಧಾನ ಬಿಡಿ. ಉಸಿರು ತಗೊಳ್ತಾ ನಿಧಾನವಾಗಿ ಎಡಗಾಲನ್ನ ಎತ್ತಿ,
ಉಸಿರು ಬಿಡ್ತಾ ಬಿಡಿ. ಇನ್ನೊಂದು ಸರಿ ಮಾಡೋಣ. ಇನ್ಹೇಲ್, ರೈಟ್ ಲೆಗ್ ಅಪ್. ಎಕ್ಸೇಲ್ ಡೌನ್. ಇನ್ಹೇಲ್, ಲೆಫ್ಟ್ ಲೆಗ್ ಅಪ್. ಎಕ್ಸೇಲ್ ಡೌನ್. ಈ ಥರ 10 ಸರಿ ಮಾಡಬೇಕು. ಸೊ 10 ಕೌಂಟ್ಸ್ ಅಂದಾಗ 5 ಸರಿ ರೈಟ್ ಲೆಗ್, 5 ಸರಿ ಲೆಫ್ಟ್ ಲೆಗ್ ಆಗುತ್ತೆ. ಸೊ ಇದನ್ನು ಮಾಡಾದ್ಮೇಲೆ ನಿಧಾನವಾಗಿ ಬಲಗಾಲನ್ನು ಎತ್ಬಿಟ್ಟು ನಿಲ್ಲಿಸಿ. ಒಂದು 5 ಸರಿ ನಾರ್ಮಲಾಗಿ ಉಸಿರಾಡ್ಕೊಳ್ಳಿ. 1 2 3 4 5. ರಿಲ್ಯಾಕ್ಸ್. ಈಗ ಎಡಗಾಲ. ಇನ್ಹೇಲ್, ಲೆಫ್ಟ್ ಲೆಗ್ ಅಪ್. ಸ್ಟೇ. ಡು ನಾಟ್ ಬೆಂಡ್ ದ ನೀ. ಮಂಡಿನ ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬಾರ್ದು, ನೇರವಾಗಿ ಇಟ್ಕೋಬೇಕು. ಆವಾಗ ಈ ಹ್ಯಾಮ್ಸ್ಟ್ರಿಂಗ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಸಿಗುತ್ತೆ. ಟೋಸ್ ನಿಮ್ಮ ಕಡೆ ಬರಲಿ. ಟೋಸ್ ನೋಡಿ ಹೀಗಿರಬಾರ್ದು, ಟೋಸ್ ನಿಮ್ಮ ಕಡೆ ಇರಬೇಕು. ಆವಾಗ ಕಾಫ್ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ ಎಲ್ಲ ಸ್ಟ್ರೆಚ್ ಕೊಡುತ್ತೆ. 1 2 3 4 5. ಎಕ್ಸೇಲ್, 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 ರಿಲ್ಯಾಕ್ಸ್. ಇವಾಗ ಆ ಮಸಲ್ಸ್ ಎಲ್ಲ ಫ್ರೀ ಆಯಿತು. ಇವಾಗ ನಾವೀಗ ಬೆಲ್ಟ್ನ ಯೂಸ್ ಮಾಡಿ ಮಾಡೋವಂಥದ್ದು. ಸ್ಟ್ರೆಚ್ ಕೊಡಬೇಕಲ್ಲ ಜಾಸ್ತಿ, ಅದಕ್ಕೆ ನಾವೇನು ಮಾಡ್ತೀವಿ, ಬೆಲ್ಟನ್ನು 4 ಫೋಲ್ಡ್ ಮಾಡಬೇಕು. ಈ ಥರ ನಿಮಗೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಸಿಗಲಿ ಅಂತ ಅಷ್ಟೆ. ಆಯಿತಾ? 4 ಫೋಲ್ಡ್. ನಿಧಾನವಾಗಿ ಬಲಗಾಲನ ಎತ್ಬಿಟ್ಟು ಈಗ ಸಡನ್ನಾಗಿ ಹಿಂಗೆ ಸಿಗೋಲ್ಲ. ಅವಾಗ ಏನು ಮಾಡಬೇಕು, ಮಂಡಿ ಬೆಂಡ್ ಮಾಡಿಬಿಟ್ಟು ಹಿಂಗೆ ಬೆಲ್ಟಿಂಗ್ ಕೊಟ್ಬಿಟ್ಟು ನಿಧಾನವಾಗಿ ಹಿಂಗೆ ಸ್ಟ್ರೆಚ್ ಕೊಡಿ. ಈ ಟೋಸ್ ನಿಮ್ಮ ಕಡೆ ಬರಲಿ. ಆವಾಗ ಫುಲ್ ಸ್ಟ್ರೆಚ್ ಬರುತ್ತೆ ಇಲ್ಲಿಗೆ. The entire sciatic nerve is getting stretched. Breathe. 1 2 3 4 5. ನಿಧಾನವಾಗಿ ಎಡಗೈನ ಶೋಲ್ಡ್ರ್ ಹತ್ರ ತೊಗೊಂಡು ಬಲಗಾಲ ನಿಧಾನವಾಗಿ ಈ ಪೆಲ್ವಿಸ್ ಚೆನ್ನಾಗಿ ಓಪನ್ ಮಾಡ್ತಾ ಈ ಬಟಕ್ಸ್ ಮೇಲೆ ಬರಬಾರ್ದು. ಹಾಗೆ ನಿಧಾನವಾಗಿ ಕೆಳಗೆ ತಾಗಿಸಿ. ಈ ನೆಲಕ್ಕೆ ತಾಗಿಸ್ಬೇಕು ಅಂತ ಏನಿಲ್ಲ. ನೆಲಕ್ಕೆ ತಾಗಿಸಿದ್ರೆ ತಾಗಿಸಿ, ಇಲ್ಲಾಂದರೆ ಹೀಗೆ ಇಟ್ಕೊಳ್ಳಿ. ಇವಾಗ ನನಗೆ ನೆಲದಲ್ಲೇ ಇರೋ ಅಂಥ ಅನುಭವ ಬರಬೇಕು ಅಂದಾಗ ಏನು ಮಾಡ್ತೀವಿ ನಾವು, ಇಲ್ಲೊಂದು ಬ್ರಿಕ್ ಕೊಡ್ತೀವಿ. ಆಗ ಯು ಶುಡ್ ಕ್ಯಾನ್ ರೆಸ್ಟ್ ದ ಲೆಗ್ ಆನ್ ದ ಬ್ರಿಕ್. ಆಯಿತಾ? ಸೊ ಆವಾಗ ಮ್ಯಾಕ್ಸಿಮಮ್ ಸ್ಟ್ರೆಚ್ಚು ಬರುತ್ತೆ. ಈಗ ಪೆಲ್ವಿಸ್ ಮೇಲೆ ಬಂದರೂ ಕೂಡ ನೆಲಕ್ಕೆ ತಾಗಿಸ್ಬೋದು. ಇದು ಮೇಲೆ ಬರಬಾರ್ದು. ತೀರಾ ಕೆಳ ಹೋದಾಗ ಏನಾಗುತ್ತೆ, ಇದು ಮೇಲೆ ಬರುತ್ತೆ, ಮೇಲೆ ಬರಬಾರ್ದು. ಈ ಪೆಲ್ವಿಸ್ ಹಾಗೇ ಇರಬೇಕು. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿಬಿಟ್ಟು ಈ ಲೆಫ್ಟ್ ಫಿಂಗರ್ಸ್ನ ನೋಡಿ. 1 2 3 4 5. Inhale, inhale up. Now bend the knee and release the belt and exhale, 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 relax. Now do the same for the left leg. Slowly bend the knee, hold the belt. Stretch kodi, usu tagolta. The entire stretch is coming in your hamstring. Breathe. 1. ಈ ಕಾಲು ನೋಡಿ ನೇರ ಇರಬೇಕು. 2 3 4 5. ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು 5ಗಿಂತ 10 ಕೌಂಟ್ಸ್ಗೆ. ನಾವು ಲಾಕ್ ವಿತ್ your left hand. Lock this belt with your left hand. Right hand at the line of the shoulder, finger stretched, and slowly down the left foot. ಆ ಬ್ರಿಕ್ಕಿಗೆ ಕೊಟ್ಟಾಗ ಏನಾಗುತ್ತೆ, ಆ ಬ್ರಿಕ್ಕು ಸ್ವಲ್ಪ ಹೈಟ್ ಇದ್ದಾಗ ಈ ಪೆಲ್ವಿಸ್ ಮೇಲೆ ಬರೋದು ತಪ್ಪುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಈ ಪೆಲ್ವಿಸ್ ಚೆನ್ನಾಗಿ ಒತ್ತಬೇಕು.
ಪೂರ್ತಿ ನೆಲಕ್ಕೆ ಹೋದಾಗ ಇದು ಮೇಲೆ ಬರುತ್ತೆ. ಅದಕ್ಕೋಸ್ಕರ ಈ ಬ್ರಿಕ್ ಕೊಟ್ಬಿಟ್ಟು ನಾವು 1 2 ಇದು ಲೂಸ್ ಆಗಬಾರ್ದು, ಇದು ಟೈಟ್ ಇರಬೇಕು. ಇದು ಲೂಸ್ ಆದರೆ ಬೆನಿಫಿಟ್ ಹೋಗುತ್ತೆ. ಯು ಹ್ಯಾವ್ ಟು ಸ್ಟ್ರೈಟನ್ ದಿಸ್ ಟೋಸ್ ಟುವರ್ಡ್ಸ್ ಫೇಸ್. 3 4 5. You can increase to 10 counts. Inhale, come up. Slowly bend your knee and exhale, 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 relax. ಆಯಿತಾ? ಈಗ ಎರಡು ಕಾಲು both legs up. Hold the belt on your feet, toes towards face, heel out, breathe. 1 2 3 4 5. ನಿಧಾನ ಮಂಡಿ ಬೆಂಡ್ ಮಾಡಿ, ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಎಕ್ಸೇಲ್, 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 ರಿಲ್ಯಾಕ್ಸ್. ನೋಡಿ, ತುಂಬ ಹೊತ್ತು ನಿಲ್ಲಿಸಿದಾಗ ಏನಾಗುತ್ತೆ, ಇಲ್ಲಿರೋ ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈ ಸ್ಟ್ರೆಚ್ ಬರೋದ್ರಿಂದ, ಹ್ಯಾಮ್ಸ್ಟ್ರಿಂಗಿಂದ ಪೂರ್ತಿ ಸ್ಟ್ರೆಚ್ ಬರೋದ್ರಿಂದ ಏನಾಗುತ್ತೆ, ಈ ಬ್ಯಾಕ್ ಮಸಲ್ಸ್ ಎಲ್ಲ ಫುಲ್ ಸಿಗುತ್ತೆ. ಆ ಮಸಲ್ಸ್ ಎಲ್ಲ ಫ್ರೀ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗೋದ್ರಿಂದ ಏನಾಗುತ್ತೆ, ಆ ಸೊಂಟದ ಭಾಗದಲ್ಲಿ ಎಲ್ಲ ಭಾಗ ಫ್ರೀ ಆಗುತ್ತೆ. there is a warm temperature here. There is an easy blood flow in your back. So you feel good. Stiffness ಇದ್ದರೆ ಬ್ಯಾಕು ದೂರ ಆಗುತ್ತೆ. ಸಯಾಟಿಕ ಪೇಯ್ನ್ ಕಡಿಮೆ ಆಗುತ್ತೆ. ಮತ್ತು ಹರ್ನಿಯಾ ಏನೇ ಇದ್ರೂ ಕೂಡ ಅದನ್ನು ಗುಣ ಮಾಡ್ಕೋಬೋದು. ಸೊ ಇದರಲ್ಲಿ ಬೆನಿಫಿಟ್ ಏನಾದರೂ ಬೇರೆ ಎಷ್ಟು ನೋಡಿ, ಇದರಲ್ಲಿ ಕಾರ್ಡಿಯಾಕ್ ಕಂಡೀಷನ್ ಹೆಲ್ಪ್ಸ್ ಟು ರಿಕವರ್ ಫ್ರಮ್ ಎ ಕಾರ್ಡಿಯಾಕ್ ಕಂಡೀಷನ್. ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದವರು ಕೂಡ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳಿದ್ದಾರೆ. ಆಯಿತಾ? ಸೊ ಸ್ಟಿಫ್ನೆಸ್ ಇನ್ ಲೋಯರ್ ಬ್ಯಾಕ್ ಆಲ್ರೆಡಿ ಹೇಳಿದ್ದೀನಿ. ಬ್ಯಾಕ್ ಏಕ್, ಹೆಲ್ಪಿಂಗ್ ದ ಅಲೈನ್ ಪೆಲ್ವಿಕ್ ಏರಿಯಾ. ಪೆಲ್ವಿಕ್ ಅಲೈನ್ಮೆಂಟ್ ನಮ್ದು ಇರೋಲ್ಲ, ಅದು ಅಲೈನ್ಮೆಂಟ್ ಆಗುತ್ತೆ ಒಂದು. ಆಯಿತಾ? ಸೊ ಇಟ್ ಪ್ರಿವೆಂಟ್ಸ್ ಹೆರ್ನಿಯಾಸ್. ಹೆಲ್ಪ್ಸ್ ಟು ಟ್ರೀಟ್ ಆಸ್ಟಿಯೋಆರ್ಥರೈಟಿಸ್ ಆಫ್ ದ ಹಿಪ್ ಆ್ಯಂಡ್ ನೀಸ್ ಬೈ ಸ್ಟ್ರೆಚಿಂಗ್ ದ ಹ್ಯಾಮ್ಸ್ಟ್ರಿಂಗ್ ಆ್ಯಂಡ್ ಕಾಫ್ ಮಸಲ್ಸ್ ಆ್ಯಂಡ್ ಸ್ಟ್ರೆಂಥನಿಂಗ್ ದ ನೀಸ್. ಸೊ ಜಾಯಿಂಟ್ಸ್ ಪೇಯ್ನ್, ಆರ್ಥರೈಟಿಕ್ ಏನೇ ಪ್ರಾಬ್ಲಮ್ ಇದ್ದರೂ ಜಾಯಿಂಟ್ಸ್ ಪೇಯ್ನ್ ದೂರ ಆಗುತ್ತೆ. ಯಾಕೆಂದರೆ ಮಂಡಿ ನೇರ ಇರುತ್ತೆ, ಆಮೇಲೆ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಬರುತ್ತೆ. ಸೊ ಆಸ್ಟಿಯೋಆರ್ಥರೈಟಿಸ್ ಪ್ರಾಬ್ಲಮ್ನ ನಿಮ್ಮ ಹಿಪ್ಸಲ್ಲಿ ಮತ್ತು ನೀಸ್ನಲ್ಲಿ ಆಸ್ಟಿಯೋಆರ್ಥರೈಟಿಸ್ನ ಗುಣ ಮಾಡ್ಕೋಬೋದು ಅಂತಲೂ ಕೂಡ ಹೇಳಿದ್ದಾನೆ. ಸೊ ಆಯಿತಾ? ಸೊ ಸಯಾಟಿಕ್ ಪೇಯ್ನ್ ದೂರ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಟು relieve menstrual discomfort such as cramps, heavy bleeding or pain during menstruation. ಎಸ್ಪೆಷಲಿ ಲೇಡೀಸ್ಗೂ ಕೂಡ ತುಂಬ ಒಳ್ಳೆಯದಿದು. ಸೊ ಡ್ಯೂರಿಂಗ್ ಮೆನ್ಸ್ಟ್ರೇಷನಲ್ಲಿ ಅವರಿಗೆ ಹೆವಿ ಬ್ಲೀಡಿಂಗ್ ಆಗೋದು, ಕ್ರ್ಯಾಂಪ್ಸ್ ಇರೋದು, ಅದನ್ನೆಲ್ಲ ದೂರ ಮಾಡ್ಕೋಬೋದು ಈ ಪಾಶ್ಚರಿಂದ. ಆಯಿತಾ? ಸೊ ಇಷ್ಟು ಬೆನಿಫಿಟ್ ಇದೆ. ಸೊ ಇದನ್ನು ನಾವು ಅಭ್ಯಾಸ ಮಾಡ್ಬೋದಲ್ವಾ? ಹಾಂ, ಇದು ತುಂಬ ಸುಲಭವಾಗಿದೆ, ನಿಮಗೆಲ್ಲ ರೀತಿಯಂಥ ಅನುಕೂಲ ಇದೆ, ಮನೇಲೇ ಮಾಡ್ಕೋಬೋದು. ಏನಿಲ್ಲ, ನಿಮ್ಮಲ್ಲಿ ಬೆಲ್ಟ್ ಮನೇಲಿ ಇಲ್ಲ ಅಂತಂದರೆ ನಿಮ್ಮ ದುಪ್ಪಟ್ಟ ಇದೆಯಲ್ಲ, ಆ ದುಪ್ಪಟ್ಟನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆಯಿತಾ? ಮನೇಲಿ ಏನು ದಿಂಬ ಇರುತ್ತಲ್ಲ, ಕಾಟನ್ ದಿಂಬು, ಅದನ್ನೇ ಯೂಸ್ ಮಾಡ್ಕೋಬೋದು ದಿಂಬಾಗಿ. ಬ್ರಿಕ್, ವುಡನ್ ಬ್ರಿಕ್ ಬೇಕು ಅಂತ ಏನಿಲ್ಲ. ಮಾಮೂಲಿ ಯಾವುದೇ ಬ್ರಿಕ್ ಸಿಕ್ಕಿದ್ರು ಮನೇಲಿ ಅದರ ಒಂದು ಸಲಕರಣೆ ಥರ ಅದಕ್ಕೆ ರಿಲೇಟೆಡ್ ಯಾವ್ದಾರು ಸಿಕ್ಕಿದ್ರೆ, ಮಣೆನೋ ಯಾವ್ದು ಸಿಕ್ಕಿದ್ರೂ ಕೂಡ ಅದನ್ನ ಇಟ್ಕೊಂಡು ನೀವು ಮಾಡ್ಬೋದು. ಸೊ ಮನೇಲಿ ಏನು ಅನುಕೂಲ ಇದೆ ಅದರಲ್ಲೇ ನೀವು ಮಾಡ್ಕೋಬೋದು. ಆಮೇಲೆ ನೀವು ಅದನ್ನು ಯೋಗ ಶಾಪ್ನಲ್ಲಿ ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಅದನ್ನು ತರಿಸ್ಕೊಂಡು ನಿಮ್ಮ ಮನೇಲಿ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಇದಕ್ಕೆ ನಮಗೆ ಆಹಾರ ಅಂತ ಬಂದಾಗ ನಾನು ಹೇಳ್ದಂಗೆ ಕಾರನರಿ ಡಿಸೀಸ್ ಆಗಲಿ, ಬೇರೆ ಯಾವುದೇ ಡಯಾಬಿಟಿಕ್ ರಿಲೇಟೆಡ್ ಪ್ರಾಬ್ಲಮ್, ಅದಕ್ಕೆ ಅಂತಲೇ ಪರ್ಮಿಟೆಡ್ ಡಯಟ್ ಇರುತ್ತೆ, ಅದನ್ನು ನೀವು ಫಾಲೋ ಮಾಡಿ. ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ಅಡ್ವೈಸ್ ತೊಗೊಳ್ಳಿ. ಎಸ್ಪೆಷಲಿ ಆದಷ್ಟು ಸಾತ್ವಿಕ ಆಹಾರವನ್ನೇ ತೊಗೊಳ್ಳಿ. ಆಫ್ಟರ್ 40 out of 50 ಇಯರ್ಸ್ ಆದಮೇಲೆ ಆದಷ್ಟು ಕಡಿಮೆ ಆಹಾರವನ್ನೇ ತೊಗೊಳ್ಳಿ. ಜಾಸ್ತಿ ಹಣ್ಣುಗಳನ್ನ ತೊಗೊಳ್ಳಿ, ಸಲಾಡ್ಸ್, ಫ್ರೂಟ್ಸ್, ಎಸ್ಪೆಷಲಿ ವೆಜಿಟೇಬಲ್ ಸಲಾಡ್ಸ್ ತೊಗೊಳ್ಳಿ. ಆಯಿತಾ? ಸೊ ಇದೆಲ್ಲ ನಿಮಗೆ ಡೈಜೆಷನ್, ನಮ್ಮ ಸಿಸ್ಟಮ್ಗೆ ಎಷ್ಟು ಈಸಿ ಅನಿಸುತ್ತೋ ಅಷ್ಟು ನಿಮಗೆ ಎನರ್ಜಿ ಇರುತ್ತೆ. ಯಾಕೆ ಅಷ್ಟೊಂದು ಸಿಸ್ಟಮ್ಗೆ ನಾವು ಹಾರ್ಡ್ನೆಸ್ ಕೊಡಬೇಕು? ಅದು ಅಕ್ಸೆಪ್ಟ್ ಮಾಡ್ಕೊತಿಲ್ಲ ಅಂದಾಗ ಅಲ್ವಾ? ಸೊ ನಮ್ಮ ಸಿಸ್ಟಮ್ಗೆ ಏನು ಕೇಳುತ್ತೆ, ಈಸಿ ಅನಿಸುತ್ತೆ, ಅದನ್ನು ತೊಗೊಳ್ಳಿ. ನೀವು ಆರೋಗ್ಯವಾಗಿರ್ತೀರಿ, ಲೈಟಾಗಿರ್ತೀರಿ,
ತುಂಬ ಸದೃಢವಾಗಿರ್ತೀರಿ, ಶಕ್ತಿ. ಯಾವಾಗ ನಮ್ಮ ಆರೋಗ್ಯ ಕ್ಷೀಣಿಸುತ್ತೆ, ಮಾನಸಿಕವಾಗೂ ನಮಗೆ ಗೊಂದಲ ಆಗುತ್ತೆ ಅಲ್ವಾ? ಸೊ ಯಾವಾಗ ನೀವು ಮೆಂಟಲಿ ಸ್ಟ್ರಾಂಗ್ ಆಗ್ತೀರಿ, ಆಟೋಮೆಟಿಕಲಿ ನೀವು ಫಿಸಿಕಲಿ ಕೂಡ ಸ್ಟ್ರಾಂಗ್ ಇರ್ತೀರಿ.